ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋ ಬಿಡುಗಡೆ ಆಗಿದೆ. ಮತ್ತೆ ಇವತ್ತು ಬಿಗ್ ಬಾಸ್ ಮನೆಗೆ ಯಾರು ಹೋಗ್ತಾರೆ, ಎಲಿಮಿನೇಷನ್ ಇದೆಯಾ, ಎಲ್ಲದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ. ಪೂರ್ತಿ ವಿಡಿಯೋ ನೋಡಿ. ಹೊಸದಾಗಿ ಚಾನಲ್ ನೋಡ್ತೇನೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲರೂ ಲೈಕ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ. ಈಗ ಪ್ರೋಮೋ ಬಿಡುಗಡೆ ಆಗಿದೆ. ಸೂಪರ್ ಸಂಡೇ ವಿತ್ ಸುದೀಪ ಕಾರ್ಯಕ್ರಮದಲ್ಲಿ ಸ್ವಲ್ಪ ಫನ್ ಕೂಡ ಇದ್ದೇ ಇರುತ್ತೆ ಯಾವಾಗಲೂ ಕೂಡ. ಅದರಲ್ಲೂ ಕೂಡ ಧನ್ರಾಜ್ ಮತ್ತು ಹನುಮಂತ ಅವರು ಗೌತಮಿ ಮತ್ತು ಗೌತಮಿ ಹಸ್ಬೆಂಡ್ ಇನ್ನೊಂದು ಕಡೆ ಅವರು ಏನೋ ಒಂದು ಮಾತುಕತೆ ಮಾಡುವಾಗ ಏನಾದರೂ ರೊಮ್ಯಾನ್ಸ್ ಮಾಡ್ತಾರಂತ ಇವರು ಆ ಕಡೆಯಿಂದ ನೋಡ್ತಾ ಇರ್ತಾರೆ, ಹಿಣಿಕಿ ನೋಡ್ತಾ ಇರ್ತಾರೆ. ಅದು ಹೊರಗಡೆ ಟ್ರೋಲ್ ಆಗ್ತಾ ಇರುತ್ತೆ. ಓಕೆನಾ. ಚೈತ್ರ ಅವರ ಕೆಲವೊಂದು ಚೈತ್ರ ಅವರು ರುದ್ರಾವತಾರ ತಾಳೋದನ್ನು ಕಾಳಿಗೆ ಹೋಲಿಸಿ ಅವರ ಒಂದು ಇದನ್ನು ಮಾಡಿ ಟ್ರೋಲ್ ಮಾಡೋದಾಗಿರ್ಬೋದು, ಅಥವಾ ಧನ್ರಾಜು ಮತ್ತು ಹನುಮಂತ ಅವರು ನೋಡ್ತಾ ಇರುವಂಥದ್ದು, ಇಣಿಕಿ ನೋಡುವಂಥದ್ದನ್ನ ಟ್ರೋಲ್ ಮಾಡಿರುವಂಥದ್ದು ನೀವು ಆಲ್ರೆಡಿ ನೋಡಿರ್ತೀರ. ಅದ್ರ ಬಗ್ಗೆ ಮಾತುಕತೆ ಆಗುತ್ತೆ. ಆಮೇಲೆ ಎಲಿಮಿನೇಷನ್, ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಮಾತಾಡಬೇಕು ಅಂದರೆ, ನಿನ್ನೆ ಎಪಿಸೋಡಲ್ಲಿ ಫ್ಯಾಮಿಲಿ ರೌಂಡ್, ಕಳೆದ ವಾರ ಫ್ಯಾಮಿಲಿ ರೌಂಡ್ ಇರೋದ್ರಿಂದ ಪರ್ಟಿಕ್ಯುಲರ್ ಆಗಿ ಏನು ಅಂಥ ಒಂದು ಯಾರು ಕೂಡ ಅಂಥ ಒಂದು ತಪ್ಪುಗಳನ್ನು ಮಾಡಿಲ್ಲ, ಬಯಸ್ಕೊಳ್ಳೋಂಥ ಮಿಸ್ಟೇಕ್ಗಳನ್ನು ಯಾರು ಕೂಡ ಮಾಡಿರಲಿಲ್ಲ. ಎಲ್ಲೋ ಒಂದು ಕಡೆ ಕಿಚ್ಚ ಸುದೀಪ್ ಅವರು ತ್ರಿವಿಕ್ರಮ್ ಮತ್ತು ಭವ್ಯ ಅವರಿಗೆ ಯಾರ್ಯಾರು ಜೊತೆಯಾಗಿ ಇರ್ತಾರೆ, ಸಪ್ರೇಟಾಗಿ ಇಂಡಿವಿಜುವಲ್ ಆಗಿ ಆಡದೆ ಬರೀ ಅವರು ಇನ್ನೂ ಅವರ ಒಂದು ಕಂಫರ್ಟ್ ಝೋನಲ್ಲಿ ಇರ್ತಾರೆ, ಅಂಥವರಿಗೆ ಒಂದು ಚಾಟಿ ಏಟನ್ನು ಕೊಟ್ಟಿದ್ದಾರೆ, ಇಂಡಿವಿಜುವಲ್ ಆಗಿ ಆಡಿ ಅಂಥೇಳಿ. ಆಮೇಲೆ ಅವ್ರು ಏನು ಚಾಟಿ ಏಟ್ ಕೊಟ್ಟ ನಂತರ ಒಂದು ಟಾಸ್ಕನ್ನು ಕೊಡ್ತಾರೆ. ನಿಮಗೆ ಯಾರು ಕಾಂಪಿಟೇಟರ್, ನಿಮಗೆ ಯಾರು ಈ ಮನೆಯಲ್ಲಿ ಇರಬಾರ್ದು ಅಂತ ಹೇಳಿ ನೀವು ಇಷ್ಟಪಡ್ತೀರಾ ಅಂದಾಗ ಶಾಕ್ ಆಗಿದ್ದು ಮಂಜಣ್ಣ ಅವರು ಗೌತಮಿ ಅವರ ಫೋಟೋನ ಕಟ್ ಮಾಡ್ತಾರೆ. ತ್ರಿವಿಕ್ರಮ್ ಅವರು ಭವ್ಯ ಅವರ ಫೋಟೋವನ್ನು ಕಟ್ ಮಾಡಿ ಕೆಳಗೆ ಬೀಳಿಸ್ತಾರೆ. ಅಂದರೆ ಇವರು ನಮಗೆ ಬೇಡ ಅಂತ ಈ ರೀತಿ ಎಲ್ಲ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇಂಡಿವಿಜುವಲ್ ಆಗಿ ಭವ್ಯ ಅವರು, ತ್ರಿವಿಕ್ರಮ್ ಅವರು, ಆಮೇಲೆ ಮಂಜು ಅವರು, ಗೌತಮಿ ಅವರು ಇಂಡಿವಿಜುವಲ್ ಆಗಿ ಆಡ್ತಾರ ಅನ್ನೋದೇ ಭಾಳ ಕ್ಯೂರಿಯಾಸಿಟಿ ಇದೆ. ನೋಡಬೇಕು. ಮತ್ತೆ ಜಗಳ ಶುರುವಾಗುವಂಥ ಸಾಧ್ಯತೆ ಇದೆ, ಅವರವರ ಮಧ್ಯೆ ಮನಸ್ತಾಪ ಆಗುವಂತಹ ಸಾಧ್ಯತೆ ಇದೆ. ಇದನ್ನೇ ಕಿಚ್ಚ ಸುದೀಪ್ ಅವರು ಹೇಳೋದು. ಯಾಕೆ ಅಂದರೆ ನೀವೆಲ್ಲ ಇದನ್ನೆಲ್ಲ ಮಾಡಿಕೊಂಡ್ರೆ ನಾಳೆ ನಿಮಗೆ ಇದು ಬೇಜಾರಾಗುತ್ತೆ, ಪೇಯ್ನ್ ಆಗುತ್ತೆ. ಕಂಫರ್ಟ್ ಝೋನ್ ಮಾಡ್ಕೊಳ್ಳೋದು ಅಥವಾ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಅದನ್ನೆಲ್ಲ ಬಿಟ್ಟು ಇಂಡಿವಿಜುವಲ್ ಆಗಿ ಆಡೋದು ಒಳ್ಳೆಯದು ಅಂಥೇಳಿ ಎಲ್ಲರ ಅಭಿಪ್ರಾಯ ಕೂಡ. ಇವತ್ತು ಯಾರು ಮನೆಗೆ ಹೋಗ್ತಾರೆ ಅಂತ ನೋಡೋದಕ್ಕೆ ಹೋದರೆ, ನಾಮಿನೇಷನ್ನೇ ಆಗದೇ ಇರೋದ್ರಿಂದ ಇವತ್ತು ಯಾರು ಕೂಡ ಮನೆಗೆ ಹೋಗ್ತಾ ಇಲ್ಲ. ಇದಾಗಿತ್ತು ಈ ಕ್ಷಣದ ವಿಡಿಯೋ. ಥ್ಯಾಂಕ್ ಯು.